ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಅಮೆರಿಕದ ನಿಯೋಜಿತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ನಿಷ್ಠಾವಂತ ಭಾರತೀಯ ಅಮೆರಿಕನ್ ಕಶ್ಯಪ್ ಕಾಶ್ ಪಟೇಲ್ ಅವರನ್ನ ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ FBI ಮುಂದಿನ ನಿರ್ದೇಶಕರನ್ನಾಗಿ ಘೋಷಿಸಿದ್ದಾರೆ. ಎಸ್ ವೀಕ್ಷಕರೇ, ಟ್ರಂಪ್ ಅವರು ಕಾಶ್ ಪಟೇಲ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಪಟೇಲ್ ಅವರನ್ನು ಅಮೆರಿಕದ ಮೊದಲ ಹೋರಾಟಗಾರ ಎಂದು ಶ್ಲಾಘಿಸಿದ್ದಾರೆ. ಟ್ರಂಪ್ USA ಗಡಿಯಲ್ಲಿ ಹೆಚ್ಚುತ್ತಿರುವ ಮಾನವ ಮತ್ತು ಮಾದಕ ವಸ್ತು ಕಳ್ಳ ಸಾಗಣೆಯನ್ನು ನಿಲ್ಲಿಸುವುದಾಗಿ ಹೇಳಿದರು. ಕಶ್ಯಪ್ ಕಾಶ್ ಪಟೇಲ್ ಅವರು ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಮುಂದಿನ ಡೈರೆಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಾರೆ ಎಂದು ಘೋಷಿಸಲು ನನಗೆ ಹೆಮ್ಮೆಯಾಗುತ್ತಿದೆ ಎಂದ ಟ್ರಂಪ್. ಕಾಶ್ ಒಬ್ಬ ಅದ್ಭುತ ವಕೀಲ, ತನಿಖಾಧಿಕಾರಿ ಮತ್ತು ಅಮೆರಿಕ ಫಸ್ಟ್ ಹೋರಾಟಗಾರ. ಭ್ರಷ್ಟಾಚಾರವನ್ನು ಬಹಿರಂಗಪಡಿಸಲು, ನ್ಯಾಯವನ್ನು ರಕ್ಷಿಸಲು, ಅಮೆರಿಕನ್ ಜನರನ್ನು ರಕ್ಷಿಸುವಲ್ಲಿ ತಮ್ಮ ವೃತ್ತಿಜೀವನವನ್ನು ಕಳೆದಿದ್ದಾರೆ ಎಂದು ಟ್ರಂಪ್ ಶನಿವಾರ ರಾತ್ರಿ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. FBI ಅಮೆರಿಕದಲ್ಲಿ ಬೆಳೆಯುತ್ತಿರುವ ಅಪರಾಧವನ್ನು ಕೊನೆಗೊಳಿಸುತ್ತದೆ ಮತ್ತು ವಲಸೆ ಕ್ರಿಮಿನಲ್ ಗ್ಯಾಂಗ್ಗಳನ್ನು ಕಿತ್ತು ಹಾಕುತ್ತದೆ ಮತ್ತು ಗಡಿಯಾದ್ಯಂತ ಮಾನವ ಮತ್ತು ಮಾದಕ ವಸ್ತು ಕಳ್ಳಸಾಗಣೆಯ ದುಷ್ಟ ಪಿಡುಗನ್ನು ನಿಲ್ಲಿಸುತ್ತದೆ. FBIಗೆ ನಿಷ್ಠೆ, ಶೌರ್ಯ ಮತ್ತು ಸಮಗ್ರತೆಯನ್ನು ಮರಳಿ ತರಲು ಕಾಶ್ ತಮ್ಮ ಮಹಾನ್ ಅಟಾರ್ನಿ ಜನರಲ್ ಫಾರ್ಮ್ ಬೋಂಡಿ ಅವರ ಅಡಿಯಲ್ಲಿ ಕೆಲಸ ಮಾಡುತ್ತಾರೆ ಎಂದು ಹೇಳಿದರು. ಯಾರು ಈ ಕಾಶ್ ಪಟೇಲ್? ಪೂರ್ವ ಆಫ್ರಿಕಾದ ಅಂದರೆ ಈಸ್ಟ್ ಆಫ್ರಿಕಾದಿಂದ ವಲಸೆ ಬಂದ ಗುಜರಾತಿ ಪೋಷಕರಿಗೆ ನ್ಯೂಯಾರ್ಕ್ನ ಕ್ವೀನ್ಸ್ನಲ್ಲಿ ಜನಿಸಿದ ಪಟೇಲ್ ಪದವಿಯನ್ನು ಗಳಿಸಿದ ನಂತರ ಕಾನೂನು ವೃತ್ತಿಯನ್ನು ಮುಂದುವರಿಸಿದರು. ಅವರು ಫ್ಲೋರಿಡಾದಲ್ಲಿ ಸಾರ್ವಜನಿಕ ರಕ್ಷಕರಾಗಿ ಪ್ರಾರಂಭಿಸಿದರು. ರಾಜ್ಯ ಮತ್ತು ಫೆಡರಲ್ ನ್ಯಾಯಾಲಯಗಳಲ್ಲಿ ಗ್ರಾಹಕರನ್ನು ಪ್ರತಿನಿಧಿಸಿದರು. ಅವರು ನಂತರ ನ್ಯಾಯಾಂಗ ಇಲಾಖೆಗೆ ಪ್ರಾಸಿಕ್ಯೂಟರ್ ಆಗಿ ಪರಿವರ್ತನೆಗೊಂಡರು. ಅಲ್ಲಿ ಅವರು ಪೂರ್ವ ಆಫ್ರಿಕಾ ಮತ್ತು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ವ್ಯಾಪಿಸಿರುವ ಉನ್ನತ ಮಟ್ಟದ ಅಂತಾರಾಷ್ಟ್ರೀಯ ಭಯೋತ್ಪಾದನೆ ಪ್ರಕರಣಗಳನ್ನು ನಿರ್ವಹಿಸಿದರು. 44 ವರ್ಷದ ಪಟೇಲ್ ಅವರು FBI ಅನ್ನು ಸುಧಾರಿಸುವ ಮಹತ್ವಾಕಾಂಕ್ಷೆಯ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಸಂಪ್ರದಾಯವಾದಿ ಶಾನ್ ರಯಾನ್ ಶೋನಲ್ಲಿ ಅವರು ಏಜೆನ್ಸಿಯ ಗುಪ್ತಚರ ಸಂಗ್ರಹಿಸುವ ಕಾರ್ಯಾಚರಣೆಗಳನ್ನು ಕಿತ್ತು ಹಾಕುವುದು ಮತ್ತು ಅದರ ಪ್ರಧಾನ ಕಚೇರಿಯನ್ನು ಮರುಬಳಕೆ ಮಾಡುವುದು ಸೇರಿದಂತೆ ದೊಡ್ಡ ಪ್ರಸ್ತಾಪಗಳನ್ನು ವಿವರಿಸಿದರು. ಅವರು ನಾಗರಿಕ ವಕೀಲರಾಗಿ ರಕ್ಷಣಾ ಇಲಾಖೆಗೆ ಸೇರಿದಾಗ ಅವರ ವೃತ್ತಿಜೀವನದ ಪಥವು ಬದಲಾಯಿತು. ಈ ಪಾತ್ರದಲ್ಲಿ ಅವರು ವಿಶೇಷ ಕಾರ್ಯಾಚರಣೆಗಳ ಕಮಾಂಡ್ನೊಂದಿಗೆ ನಿಕಟವಾಗಿ ಕೆಲಸ ಮಾಡಿದರು. ಜಾಗತಿಕ ಭಯೋತ್ಪಾದನೆ ನಿಗ್ರಹ ಪ್ರಯತ್ನಗಳ ಮೇಲೆ ಕೇಂದ್ರೀಕರಿಸಿದರು. ಅವರ ಪರಿಣಿತಿಯು ನಂತರ ಹೌಸ್ ಆಫ್ ಇಂಟೆಲಿಜೆನ್ಸ್ ಕಮಿಟಿಯ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ನ ಡೆವಿನ್ ನೂನ್ಸ್ ಅವರ ಗಮನವನ್ನು ಸೆಳೆಯಿತು. ಅವರು ಅವರನ್ನು ಭಯೋತ್ಪಾದನೆ ನಿಗ್ರಹದಲ್ಲಿ ಪರಿಣತಿ ಹೊಂದಿರುವ ಹಿರಿಯ ಸಲಹೆಗಾರರಾಗಿ ನೇಮಿಸಿದರು. ಗುಜರಾತ್ನ ವಡೋದರಾ ಮೂಲದ ದಂಪತಿಯ ಮಗ ಕಾಶ್ ಪಟೇಲ್. ಮೂಲ ಹೆಸರು ಕಶ್ಯಪ್ ಪಟೇಲ್. ವಯಸ್ಸು ಇನ್ನು 44 ವರ್ಷ. ಟ್ರಂಪ್ ಮಾಲೀಕತ್ವದ ಟ್ರೂತ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್. ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಪದವೀಧರ. ಟ್ರಂಪ್ ಮೊದಲ ಅವಧಿಯಲ್ಲಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಮೆಕ್ಸಿಕೋ ಒಳನುಸುಳುಕೋರರ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರ. 2018ರಲ್ಲಿ ಹೌಸ್ ಆಫ್ ಇಂಟೆಲಿಜೆನ್ಸ್ ಚೀಫ್. ಟ್ರಂಪ್ ವಿರುದ್ಧ ಆರೋಪಗಳು ಬಂದಾಗ ದಾಖಲೆ ಸಮೇತ ಸಮರ್ಥಿಸಿಕೊಂಡಿದ್ದರು. FBIಯನ್ನೇ ಮುಚ್ಚಿ ಮ್ಯೂಸಿಯಂ ಮಾಡುತ್ತೇನೆ ಎಂದಿದ್ದವರು ಈಗ ಅದೇ FBI ನಿರ್ದೇಶಕರಾಗಿರುವ ಕಶ್ಯಪ್. ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ನಿರ್ಣಾಯಕ ಯುದ್ಧ ಮಾಡಿದವರು. ಬಾಗ್ದಾದಿ ಕಾಸಿಂ ಹತ್ಯೆಗೆ ಉಗ್ರರ ಹತ್ಯೆಯಲ್ಲಿ ಪ್ರಧಾನ ಪಾತ್ರ. ಉಗ್ರರ ಗುಂಪಿನಲ್ಲಿ FBI ಏಜೆಂಟ್ ನುಗ್ಗಿಸಿದ್ದ ಕಾಶ್. ಈ ಕಾರ್ಯಾಚರಣೆಯಿಂದಾಗಿ ಪ್ರಳಯಾಂತಕ ಎಂದೇ ಹೆಸರುವಾಸಿ. ಪಟೇಲ್ ಅವರನ್ನು ಅಮೆರಿಕದ ಮೊದಲ ಫೈಟರ್ ಎನ್ನುತ್ತಾರೆ. ಟ್ರಂಪ್ ಅವರು ಅವರನ್ನ ಹಾಡಿದ್ದು USA ಗಡಿಯಲ್ಲಿ ಹೆಚ್ಚುತ್ತಿರುವ ಮಾನವ ಮತ್ತು ಮಾದಕ ವಸ್ತು ಕಳ್ಳಸಾಗಾಣಿಕೆಯನ್ನು ನಿಲ್ಲಿಸುವುದಾಗಿ ಕಶ್ಯಪ್ ಅವರಿಗೆ ಹೇಳಿದ್ದಾರೆ. ಕೊಲೆ, ಮಾದಕ ವಸ್ತು ಕಳ್ಳಸಾಗಾಣಿಕೆ ಮತ್ತು ಆರ್ಥಿಕ ಅಪರಾಧಗಳು ಸೇರಿದಂತೆ ಹಲವು ಸಂಕೀರ್ಣ ಪ್ರಕರಣಗಳನ್ನು ಕೈ ಎತ್ತಿಕೊಂಡಿದ್ದರು. ಇರಾನ್, ಸಿರಿಯಾದಲ್ಲಿ ಐಸಿಸ್ ವಿರುದ್ಧ ಹೋರಾಟ ನಡೆಸಿದ ಮಹಾನ್ ವ್ಯಕ್ತಿ. ಅಲ್ ಬಾಗ್ದಾದಿ, ಕಾಸಿನ್ ಅಲ್ ರಿಮಿ ಅಂತವರನ್ನ ಮಟ್ಟ ಹಾಕುವಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದಾರೆ. ಒಟ್ಟಿನಲ್ಲಿ ಅಮೆರಿಕ ಮೊದಲ ಹೋರಾಟಗಾರ ಎಂದು ಬಣ್ಣಿಸಿದ್ದಾರೆ ಕಶ್ಯಪ್ ಪಟೇಲ್ ಅವರನ್ನ. ಮುಂದಿನ ಜನವರಿಯಲ್ಲಿ ಪ್ರಾರಂಭವಾಗುವ ಹೊಸ ಟ್ರಂಪ್ ಆಡಳಿತಕ್ಕೆ
ಭಾರತೀಯ ಮೂಲವನ್ನು ಹೊಂದಿರುವ ಇತ್ತೀಚಿನ ಸೇರ್ಪಡೆ ಪಟೇಲ್. ವಿವೇಕ್ ರಾಮಸ್ವಾಮಿ ಮತ್ತು ತುಳಸಿ ಗಬ್ಬಾರ್ಡ್ ಸೇರಿದಂತೆ ಭಾರತೀಯ ಮೂಲದ ಇತರ ವ್ಯಕ್ತಿಗಳನ್ನು ಟ್ರಂಪ್ ಈ ಹಿಂದೆ ಘೋಷಿಸಿದ್ರು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.